ನಮ್ ರಾಣಿ ಜನ್ ಇನ್ನ ಬಂದೇ ಇಲ್ಲ. ಹುಸಿ ತಡ್ಕಣ, ಆಗವರೆಗೂ ತಡ್ಕೊಂಡಿದ್ದೆ ತಾನೆ, ಆರೋವರೆಗೂ ತಡ್ಕೊಂಡಿರ್ಬಾರ್ದೆ. ಹಂಗಲ್ಲಕಲ್ಲ, ನಮ್ಮ ಮರ್ಗಿಣಿ ಬಸ್ ಹತ್ಕೊಂಡು ಹೋಗ್ಬಿಟ್ಟಾತು ಅಂತ ಹೊಸಿ ದಿಗ್ಲಾಯ್ತೈತೆ. ಯಾವ ಬಸ್ಸು ಬರಕಿಲ್ಲ, ಬರ್ದೇ ಇರಂಗೆ ನಾವ್ ಮಾಡಾಗೈತೆ. ಅತ್ತೆ ಮಂಗೆ ನೀನ್ ಐರಾವತ ಏರೋದ್ ಬಿಟ್ಟು ಬೇರೆ ದಾರಿನೇ ಇಲ್ಲ. ಆಹಾ ನನ್ ಮಕ್ಳ, ಈ ಮನೆ ಹಾಳು ಕೆಲಸ ಮಾಡು ಅಂತಂದ್ರೆ ಸಂದ ಮಾಡ್ತಿರಕಲ್ಲ. ಸುಮ್ಕಿರಣ, ಮದುವೆ ವಯಸ್ಸಿಗೆ ಬಂದು ಶೋಧನೆ ಇಲ್ದೆ ಅನ್ನೋವಾಗ ಹಾಳಾಯ್ತಿರೋದು ನಿನಗೆ ಏನೋ ಬಾಳ್ ಕೊಡಿಸ್ತಾ ಇದೀವಪ್ಪ. ಈಗ ಟೀಚರ್ ಅಮ್ಮ ಬಂದ ತಕ್ಷಣ ಹೆಂಗಾರು ಮಾಡಿ ಅವ್ರ ತಗೋ ಫೋನ್ ನಂಬರ್ ತಕ್ಕ. ಹಂಗಲ್ಲಕಲ್ಲ, ಆ ಟೀಚರ್ ಅಮ್ಮಂತವ ಹೆಂಗ್ ಕೇಳೋದು? ಬಾಯಿಂದನೇಯ ಏ ನನ್ ಮಗನೇ, ನಿನ್ ಬಾಯಿ ಭತ್ತ ತುರ್ಕ್ಬಿಟ್ಟಾನು. ನನಗೇನು ಗೊತ್ತಿಲ್ವೇಳ ಹೆಂಗ್ ಕೇಳೋದು ಅಂತ ಹೊಸಿ ಸಂಕೋಚ ಆಯ್ತೈತೆ ಅಷ್ಟೇ. ನೋಡೋಣ, ನೀ ಸಂಕೋಚ ಪಡ್ಕೊಂಡಿದ್ರೆ ನಿನ್ ಲವ್ ಓಸಟ್ಲು ಗಾಡಿ ತರ ನಿಂತೋಯ್ತದೆ. ಅದೇ ನೀ ಸಂಕೋಚ ಬಿಟ್ರೆ ನಿನ್ ಗಾಡಿ ಫಾಸ್ಟ್ ಆಗಿ ಹೋಯ್ತದೆ. ಒಂದ್ ಕೆಲ್ಸ ಮಾಡು, ಆ ಟೀಚರ್ ಅಮ್ಮ ಆಟೋ ಹತ್ತೆಟ್ಗೆ ಟೀಚರ್ ಅಮ್ಮ ನನ್ ಫೋನ್ ಹಸಿ ಕಳ್ದೋಗ್ಬಿಟ್ಟದೆ, ನಿನ್ ಫೋನಿಂದ ನನ್ ಫೋನ್ಗೋಸಿ ಫೋನ್ ಮಾಡ್ತೀರಾ ಅಂತ ಕೇಳ್ಬಿಡು. ಆಮೇಲೆ ಅವರು ನಿಮ್ಗೆ ಯಾರಾದ್ರೂ ಫೋನ್ ಮಾಡು ಅಂತ ಹೇಳಿದ್ರೆ ಬಾಲೇಲೆ ಬಾಲೇಲೆ ನೀನೇನ್ ನೋಡ್ತಿದ್ದೆ? ಬಾಲೇಲಿ ಆ ಟೀಚರ್ ಅಮ್ಮ ನಿಮ್ ತವ ಫೋನ್ ಇರೋದು ನೋಡೋರೇಕಲ್ಲ. ಈಗ ಏನ್ ಮಾಡೋದು? ರುದ್ರಣ್ಣ, ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಟೀಚರ್ ಅಮ್ಮ ನಂಬರ್ ಬೇಕು ಅಂದ್ರೆ ತಕೋ, ಇಲ್ಲ ಅಂದ್ರೆ ಚಂಚಲವ್ವ ಬಂದು ನಿನಗೆ ತಾಳಿ ಕಟ್ಬಿಟ್ಟೆ ಸುಮ್ಕಿಲ್ಲ. ಏನೇ ಆಗ್ಲಿ, ಟೀಚರ್ ಅಮ್ಮ ಬಂದ್ಮ್ಯಾಕೆ ಅವ್ರ ತವ ಇವತ್ತು ಫೋನ್ ನಂಬರು ತಗೊಳ್ತೀನಿ. ಇದು ನಾವು ರುದ್ರಣ್ಣ ಅಂದ್ರೆ ಮದ್ವೆ ಆಗ್ಬೇಕು ಅಂದ್ರೆ ಸ್ಕೂಲ್ ಟೀಚರ್ ಕೆಲಸ ಬಿಡ್ಬೇಕು ಅಂತ ಕಂಡೀಷನ್ ಬೇರೆ ಹಾಕಿದ್ರು. ಅಂಥದ್ರಲ್ಲಿ ಇದ್ದಕ್ಕಿದ್ದಾಗೆ ಈ ಬದಲಾವಣೆ. ಎಲ್ಲ ನನ್ನ ಪ್ರೀತಿಗಿರೋ ಪವರ್ ಅಕ್ಷರ. ಅಪ್ಪ ಅಮ್ಮನ ಅಪ್ಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿನಗೆ? ಬಿಕಾಸ್ ಐ ಲವ್ ಯು. ಥ್ಯಾಂಕ್ ಯು. ಐ ಲವ್ ಯು ಅಂದ್ರೆ ಐ ಲವ್ ಯು ಟು ಅಂತ ಹೇಳ್ಬೇಕು. ನೀನು ಥ್ಯಾಂಕ್ ಯು ಅಂತ ಹೇಳ್ತೀಯಲ್ಲ. ಅಲ್ಲ, ಮತ್ತೆ ನಿಮ್ಮಮ್ಮ ಮಾತು ಬದಲಾಯಿಸಲ್ಲ ತಾನೆ? ನನ್ನ ಪ್ರೀತಿ ಮೇಲೆ ನಿಂಗೆ ನಂಬಿಕೆ ಇದೆ ತಾನೆ? ಇದೆ. ಹಾಗಿದ್ರೆ ನನ್ನ ಮಾತು ನಂಬು. ನನ್ಗಂತೂ ಎಲ್ಲಿ ನಿಮ್ಮ ಅಪ್ಪ ಅಮ್ಮ ಈ ಮದ್ವೆ ನಿಲ್ಸ್ಬಿಡ್ತಾರೋ ಅಂತ ಅನಿಸ್ತಿತ್ತು. ಬಟ್ ಯು ಆರ್ ಇಂಪಾಸಿಬಲ್. ಎಲ್ಲನೂ ಸಾಲ್ವ್ ಮಾಡ್ಬಿಟ್ಟೆ. ಯಾವುದು ಸಾಲ್ವ್ ಆಗಿಲ್ಲ ಅಕ್ಷರ. ಮೀನ್ ಹಿಡಿಯೋ ಗಾಳಕ್ಕೆ ಬಿಸ್ಕೆಟ್ ಸಿಕ್ಸಿರೋ ಹಾಗೆ ಹಾಕ್ತಿರೋ ಬಿಸ್ಕೆಟ್ ಇದು. ನೀನ್ ಇಲ್ದೆ ಹೋಗಿದ್ರೆ ನನ್ನ ಕೈಲಂತೂ ಅವ್ರನ್ನ ಕನ್ವಿನ್ಸ್ ಮಾಡಕ್ ಆಗ್ತಾನೆ ಇರ್ಲಿಲ್ಲ. ನಾನು ಈ ಮದ್ವೆಯಿಂದನೇ ಹಿಂದೆ ಸರಿಬೇಕಿತ್ತು. ನೀನು ಹಾಗೆ ಮಾಡಬಾರ್ದು ಅಂತಾನೆ ನಿನ್ನ ಲಾಕ್ ಮಾಡ್ತಾ ಇರೋದು. ನಿನ್ನಂತ ಸಪೋರ್ಟಿವ್ ಹುಡುಗ ಸಿಗಕ್ಕೆ ನಾನು ತುಂಬಾನೇ ಅದೃಷ್ಟ ಮಾಡಿದ್ದೆ. ಅಮ್ಮ ಭುವನೇಶ್ವರಿ ಕೊಡ್ತಿರೋ ದುಡ್ಡಿಗೆ ಆಸೆ ಪಟ್ಟು ಹೋಗಿ ಅಂತಿದ್ದಾಳೆ. ಆದ್ರೆ ನನಗೆ ಸರಿ ದಾರಿನೋ ಅಡ್ಡ ದಾರಿನೋ ನೀನ್ ಬೇಕೇ ಬೇಕಷ್ಟೇ. ಯಾಕೆ ಶಶಾಂಕ್ ಏನು ಮಾತಾಡ್ತಿಲ್ಲ? ಎಲ್ರಲ್ಲ ಟೀಚರ್ ಅಮ್ಮ ಇನ್ನೂ ಬಂದೇ ಇಲ್ಲ. ಬರ್ತಾರೆ ಹೊಸಿ ತಡ್ಕೊಳ್ಳೋಣ. ಅದು ಕಾದು ಅಂಚಾಗ್ಬಿಟ್ಟಿದ್ದಕ್ಕಲ್ಲ ನನ್ನ ಮನ್ಸು. ಆದ್ರೂ ಹಿಂಗ್ ಕಾಯೋದ್ರಾಗೆ ಒಂಥರ ಸುಖ ಐತಕಲ್ಲ. ನನ್ನ ಕಲ್ಪನೆನಾಗೆ ಟೀಚರ್ ಅಮ್ಮನ ಹತ್ಕಿತ ನನ್ನ ಪಕ್ಕ ಕೂರ್ಸ್ಕೊಂಡ್ಬಿಟ್ಟೆಕಲ್ಲ. ಈ ಜಾಗ ಅದೇ ಪುಣ್ಯ ಮಾಡೈತಕಲ್ಲ. ಆ ಸೀಟ್ ಮೇಲೆ ಕೂತ್ಕೊಳ್ಳೋ ಟೀಚರ್ ಅಮ್ಮ ನೀನ್ ತೊಡೆನೇ ಸೀಟ್ ಮಾಡ್ಕೊಳ್ಳೋದು ಯಾವಾಗ ಅಂತ. ಸುಮ್ಕಿಲ್ಲ, ನನಗೆ ನಾಚಿಕೆ ಆಯ್ತದೆ. ನೀನ್ ಇಲ್ಲಿ ಕನಸು ಕಾಣ್ತಾ ಕೂತ್ಕೊಂಡಿದ್ಯಾ, ಅಲ್ಲಿ ಟೀಚರ್ ಅಮ್ಮ ಇನ್ಯಾರ್ದೋ ಗಾಡಿನ ಕೂತ್ಕೊಂಡ್ ಬಂದ್ಬಿಟ್ರೆ. ಭೀಮಾ, ನೀನ್ ಇಟ್ಗೆ ತಗೊಂಡ್ ಮಗ ಗೆದ್ಬಿಟ್ಟಾನ. ಸುಮ್ಕಿದ್ರೆ ಸರಿ. ಈಗ ಅವರು ನಮ್ಮ ಹುಡುಗಿ, ಅವ್ರೇನಿದ್ರು ನಮ್ಮ ಗಾಡಿ ಬಿಟ್ಟು ಬೇರೆ ಯಾವ ಗಾಡಿನೂ ಹತ್ತಕ್ಕಿಲ್ಲ. ಏ ಯಾರಲ್ಲ ಇವನು? ಈ ಮುಖ ಎಲ್ಲ ನೋಡ್ದಂಗ ಐತಕಲ್ಲ. ಅದ್ ಹೆಂಗಾರ ಹಾಳಾಗೋಗ್ಲಿ, ನಮ್ ಟೀಚರ್ ಅಮ್ಮ ಇವನ್ ಗಾಡಿಯಲ್ಲಿ ಯಾಕೆ ಬರ್ತವ್ರೆ?
ಶಾಲೆಗೆ ಬಂದ ಮೊದಲನೇ ದಿನ ಇದು ಭುವನೇಶ್ವರಿ ಅವ್ರ ಗೋಡನ್ ಆಗಿತ್ತು. ಎಲ್ಲಿ ನೋಡಿದ್ರು ಬರೀ ಧೂಳು ಧೂಳು ಧೂಳು. ಈಗ ಕ್ಲಾಸ್ ತುಂಬಾ ಬಳ್ಪದ ಧೂಳು. ಇದೇನಣ್ಣ ಈಟೊತ್ತು ಗಂಟೆ ಮಾತಾಡ್ತವ್ರೆ? ಬಳ್ಪದ ಘಮ ಶಾಲೆಯಲ್ಲಿ ವಿದ್ಯೆ ಉಸಿರಾಡ್ತಿದೆ ಅನ್ನೋದಕ್ಕೆ ಪ್ರೂಫು. ಆದರೂ ಇಷ್ಟೊಂದು ಎಮೋಷನ್ಸ್ ಬೇಕಾ? ಎತ್ತು ತಾಯಿ ಮೇಲೆ ಎಮೋಷನ್ ಇಟ್ಕೋಬೇಡ ಅಂದ್ರೆ ಆಗತ್ತಾ? ಆಗಲ್ಲ ತಾರೆ. ಇದು ಹಾಗೆ. ನಾನು ಈ ಕೆಲ್ಸನ ಬರೀ ಕೆಲ್ಸ ಅಂತ ಅನ್ಕೊಂಡಿಲ್ಲ, ಸರಸ್ವತಿ ಮಾತೆ ಸೇವೆ ಅಂತ ಅನ್ಕೊಂಡಿದ್ದೆ. ಅಕ್ಷರ, ಮದುವೆ ಆದ ಮರುದಿನಾನೇ ನಿನ್ನ ಸ್ಕೂಲ್ ಬಿಡಿಸ್ತೀನಿ. ನನಗೆ ಈ ಶಾಲೆಗಿಂತ ನೀನು ಮುಖ್ಯ, ನಿನ್ನ ಮದುವೆ ಆಗೋದು ಮುಖ್ಯ. ಯಾಕೆ ಸುಮ್ಮನದೆ? ಬೇಜಾರಾಯ್ತಾ? ಏನಿಲ್ಲ ಏನಿಲ್ಲ. ಯಾರಲ್ಲ ಇವನು? ನಮ್ಮ ಹುಡುಗಿತವನೇ ಈಟೋನ್ ಕೊರಿತವನೇ. ಸರಿ, ನಾನು ಕ್ಲಾಸ್ ರೂಮ್ಗೆ ಹೋಗ್ತೀನಿ. ಬರ್ಬೇಕು ಬಿ.ಓ ಸಾಹೇಬ್ರು. ನಮಸ್ತೆ. ನಮಸ್ತೆ ಸರ್. ಸರ್, ಸ್ಟಾಫ್ ರೂಮಲ್ಲಿ ಮಳೆ ಬಂದ್ರೆ ಸೋರುತ್ತೆ, ನೀವು ಬಂದು ಸ್ವಲ್ಪ ನೋಡಿದ್ರೆ. ಸರಿ, ಬನ್ನಿ ಹೋಣ. ಅಲ್ಲ ಕಣ್ರಲ್ಲ, ಈ ಎಡ್ಡು ಅವ್ರನ್ನ ಯಾಕಲ ಒಳಗಡೆ ಕರ್ಕೊಂಡು ಹೋದ? ನಮ್ಗೇನ್ ಗೊತ್ತಣ್ಣ? ಅದು ಈ ಸಾರಿ ಮಳೆ ಬರೋಷ್ಟರಲ್ಲೇ ಸ್ವಲ್ಪ ವ್ಯವಸ್ಥೆ ಮಾಡಿಸಿ ಸರ್. ಹಾಂ, ನಾನು ಡೆಫ್ಸ್ ಹತ್ರ ಮಾತಾಡ್ತೀನಿ. ಸರಿ.